ಬೇರೆಯವರಿಗೆಲ್ಲ ನಮ್ಮಪ್ಪ ಇದು ಅಂತ ಹೇಳ್ಕತಾರೆ. ನಾವೇನಂತ ಹೇಳೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ ನಾವು. ನಮ್ಮಪ್ಪ ಸಾಮಾನ್ಯ ರೈತ. ಬೆಳಿಗ್ಗೆ ಎದ್ರೆ ವ್ಯವಸಾಯ ಮಾಡುವಂತದ್ದೇ ನಮ್ ತಂದೆ ಕಾಯಕ. ಬಹಳ ಸಣ್ಣ ವಯಸ್ಸಿಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಬಟ್ ನಮ್ ತಂದೆನ ನಾನು ಬಹಳ ಮಿಸ್ ಮಾಡ್ಕೊತೀನಿ. ಇರ್ಬೇಕಾಗಿತ್ತು ಟೋನ್ ಜನ ನಮ್ಗೆ ಆಶೀರ್ವಾದ ಮಾಡುವಾಗ ತಂದೆ ನಮ್ ಜೊತೆ ಇದ್ದ ಆಶೀರ್ವಾದ ಮಾಡಿದ್ರೆ ಅದೊಂದು ಬಹಳ ಅದು ಬೆಲೆ ಕಟ್ಟಕ್ ಆಗ್ತಿರ್ಲಿಲ್ಲ. ಯಾವತ್ತೂ ಕೂಡ ಲೈಫಲ್ಲಿ ಭಾವುಕರಾದಂತಹ ಕ್ಷಣ ಇಲ್ವಾ? ನನಗೆ ನಮ್ಮಪ್ಪ ಬಹಳ ನೆನಪಾಗ್ತಾರೆ. ನಮ್ ಕೈಲಿಲ್ಲ ನಾವೇನ್ ಮಾಡೋಣ. ಸರ್, ಒಂದು ರೀಸೆಂಟ್ಲಿ ಆದಂತಹ ಘಟನೆ, ಒಂದು ಅಮಾಯಕ ಮಗು ತನ್ನ ಪ್ರಾಣ ಕಳ್ಕೊತು. ನನಗ ಈ ಕ್ಷಣಕ್ಕೂ ಕೂಡ ನೀವು ಆ ಮಗುನ ಕೈಯಲ್ಲಿ ಎತ್ಕೊಂಡು ಬಂದಿದ್ದ ದೃಶ್ಯ ಹಾಗೆ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ನಿಜ, ನನಗೆ ಅದಾದ್ಮೇಲೆ ಒಂದ್ ವಾರ ನಿದ್ದೆನೆ ಬರ್ಲಿಲ್ಲ. ಆ ಶವಾಗಾರದಿಂದ ಮಗುನ ಎತ್ಕೊಂಡು ಬಂದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ತಪ್ಪು ಯಾರ್ದಾಗಿದ್ರು ಅದು ತಪ್ಪೆ. ಆ ಮಗು ದೊಡ್ಡ ಅಧಿಕಾರಿ ಆಗೋದು, ರಾಜಕಾರಣಿ ಆಗೋದು, ಉಪನ್ಯಾಸಕಿ ಆಗೋದು, ಆರ್ಮಿಗೆ ಹೋಗೋದೋ ಗೊತ್ತಿಲ್ಲ ಅಂತ ಒಂದು ಈ ಪ್ರಪಂಚನ ಕಣ್ತೆಗೆದು ನೋಡೋ ಟೈಮಲ್ಲೇ ತೀರ್ಕೊಂಡದ್ದು ಬಹಳ ನನ್ನ ಮನ್ಸಿಗೆ ಬಹಳ ಘಾಸಿ ಆಗಿತ್ತು.